ಟೆಸ್ಟ್ ಕ್ರಿಕೆಟ್ ಇದು ವೇಗದ ಆಟವಲ್ಲ, ಇದು ಕ್ಷಣಿಕ ತೃಪ್ತಿಯ ಆಟವಲ್ಲ, ಇದು ಸಹನೆಯ, ಧೈರ್ಯದ ಮತ್ತು ಕೌಶಲ್ಯದ ಪರೀಕ್ಷೆ. ದಿಸ್ ಈಸ್ ನಾಟ್ ಜಸ್ಟ್ ಎ ಕ್ರಿಕೆಟ್, ದಿಸ್ ಈಸ್ ಅ 5-day ಬ್ಯಾಟಲ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ವೇರ್ ಲೆಜೆಂಡ್ಸ್ ವೇರ್ ರೈಸ್ ಆ್ಯಂಡ್ ಹೀರೋಸ್ ಆರ್ ಫಾಲ್ ಆ್ಯಂಡ್ ಹಿಸ್ಟ್ರಿ ಈಸ್ ರಿಟರ್ನ್ ಒನ್ ಸೆಷನ್ ಎಟ್ ಅ ಟೈಮ್. ಇದೇ ಟೆಸ್ಟ್ ಕ್ರಿಕೆಟ್, ದ ರಿಯಲ್ ಸಿನಿಮಾ ಆಫ್ ದ ಗೇಮ್ ಅಂತಲೇ ಹೇಳ್ಬೋದು. ಸೊ ಈ ಟೆಸ್ಟ್ ಸೀರೀಸ್ ಕುರಿತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಅಂತಹದೇ ಒಂದು ಸೀರೀಸನ್ನು ತೊಗೊಂಡು ಬರ್ತಾಯಿದ್ದೀನಿ. ಅದನ್ನೇ ಅವಿಸ್ಮರಣೀಯ ಟೆಸ್ಟ್ ಸರಣಿಗಳು ಅಂತ. ಸೊ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಆದಂತಹ ಅದ್ಭುತ ಟೆಸ್ಟ್ ಸರಣಿಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಈ ಸೀರೀಸ್ನಲ್ಲಿ ಮಾಡಲಿಕ್ಕಿದ್ದೇನೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನೋಡೋಣ. ಹಲವಾರು ಅತ್ಯದ್ಭುತ ಕ್ರಿಕೆಟ್ ಸರಣಿಗಳು ಟೆಸ್ಟ್ನಲ್ಲಿ ಆಗಿದೆ. ಸೊ ಅದರಲ್ಲಿ ಒಂದು ಸರಣಿಯ ಕುರಿತು ಇವತ್ತು ನಾವು ನೋಡೋಣ. ಸೊ ಇದೇ ರೀತಿ ಹಲವು ಟೆಸ್ಟ್ ಸೀರೀಸ್ನ ಕುರಿತಾಗಿ ನಾನು ವಿಡಿಯೋದಲ್ಲಿ ಮಾಡಲಿಕ್ಕಿದ್ದೇನೆ ಇದೇ ಸೀರೀಸ್ನಲ್ಲಿ. ಸೊ ಇವತ್ತು ತಗೊಂಡಿರೋ ಸೀರೀಸ್ ಅಂತ ಹೇಳಿದರೆ 2001 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಸೊ ಈ ಹೆಸರು ಕೇಳಿದ ತಕ್ಷಣವೇ ಕೆಲವು ಜನರಿಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ಅದೇನೆ VVS ಲಕ್ಷ್ಮಣ್ ಮತ್ತು ದ್ರಾವಿಡ್ ಅವರ ಹೀರೋಯಿಕ್ಸ್ ಇರುವಂತಹ ಒಂದು ಸೀರೀಸು. ಈ ಸೀರೀಸನ್ನು ಯಾಕೆ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಇವಾಗ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಸೀರೀಸ್ ಯಾವುದೇ ಸಿನಿಮಾ ಮೀರಿಸೋ ಹಾಗೆಯೇ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ 2001 ಸಮಯ, ಆವಾಗ ಆಸ್ಟ್ರೇಲಿಯಾ 15 ಸತತ ಪಂದ್ಯಗಳನ್ನು ಗೆದ್ದು BGTಗಾಗಿ ಭಾರತಕ್ಕೆ ಬಂದಿತ್ತು. ಆಸ್ಟ್ರೇಲಿಯಾದ ಆ ತಂಡದಲ್ಲಿ ಸ್ಟೀವ್ ವಾಗ್, ಶೇನ್ ವಾರ್ನ್, ಮೆಗ್ರಾತ್, ಪಾಂಟಿಂಗ್ನಂತಹ ಗ್ಯಾಂಗ್ ಸ್ಟಾರ್ಗಳಿದ್ದ ಕಾಲ ಅದು. ಸೊ ಭಾರತದ ವಿಚಾರಕ್ಕೆ ಬಂದರೆ ಹೊಸ ಕ್ಯಾಪ್ಟನ್ ಆಗಿ ಸೌರವ್ ಗಂಗೂಲಿ ಇದ್ದರು. ಆ ಟೈಮ್ನಲ್ಲಿ ಭಾರತ ತುಂಬಾ ಪ್ರೆಷರ್ನಲ್ಲಿತ್ತು. ಯಾಕಂದರೆ ಸೌತ್ ಆಫ್ರಿಕಾ ವಿರುದ್ಧ ಸೋತು ಈ ಸರಣಿ ಆಡೋದಕ್ಕೆ ಬಂದಿತ್ತು. ಸೊ ಎಲ್ಲ ಎಕ್ಸ್ಪರ್ಟ್ಗಳು ಆಸ್ಟ್ರೇಲಿಯಾ ಸುಲಭವಾಗಿ ಭಾರತವನ್ನು ವೈಟ್ ವಾಶ್ ಮಾಡುತ್ತೆ ಅಂತ ಹೇಳ್ತಾಯಿದ್ರು. ಭಾರತದ ಬೌಲಿಂಗ್ ಲೀಡ್ ಅಂದರೆ ಅದು ಹರ್ಭಜನ್ ಸಿಂಗ್ ಆಗಿತ್ತು. ಆವಾಗ ಅವರಿಗೆ ಕೇವಲ 20 ವರ್ಷ ಆಗಿತ್ತು. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಮೇನ್ ಬೌಲರ್ ಆಗಿದ್ದ ಅನಿಲ್ ಕುಂಬ್ಳೆ ಅವರು ಕೂಡ ಇಂಜೂರ್ಡ್ ಆಗಿದ್ದರು. ಸೊ ಈ ಥರ ಇತ್ತು ಪರಿಸ್ಥಿತಿ. ಸೊ ಎಲ್ಲರೂ ಕೂಡ ಭಾರತದ ಹಾಗೇನಷ್ಟೇ ಇದ್ದರು. ಸೊ ನೋಡೋಣ ಆಮೇಲೆ ಹೇಗೆ ಮಿರಾಕಲ್ ಆಯಿತು ಅಂತ. ಸ್ಟಾರ್ಟ್ ಮಾಡೋಣ ಮೊದಲನೇ ಟೆಸ್ಟ್ ಪಂದ್ಯದಿಂದ. ಮೊದಲನೇ ಟೆಸ್ಟ್ ಪಂದ್ಯ ಮುಂಬೈನಲ್ಲಿ ಸ್ಟಾರ್ಟ್ ಆಯಿತು. ಮೊದಲು ಬ್ಯಾಟ್ ಮಾಡಿದ ಭಾರತ ಕಳಪೆ ಪ್ರದರ್ಶನವನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಬೇಗನೆ ಆಲ್ಔಟ್ ಆಗ್ತಾರೆ ಭಾರತ ತಂಡ. ಸೊ ಸಚಿನ್ ತೆಂಡೂಲ್ಕರ್ ಬಿಟ್ಟರೆ ಯಾರು ಕೂಡ ಪರ್ಫಾರ್ಮೆನ್ಸನ್ನು ಕೊಡೋದಿಲ್ಲ. ಟಾಪ್ ಆರ್ಡರ್ ಕೂಡ ಫೇಲ್ ಆದರು. ಸೊ ಇದರೊಂದಿಗೆ 176 ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ. ಇನ್ನು ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸನ್ನು ಸಖತ್ತಾಗಿಯೇ ಆಡ್ತಾರೆ. ಮ್ಯಾಥ್ಯೂ ಹೆಡನ್ ಓಪನರ್ ಆಗಿ ಬಂದು ಶತಕವನ್ನು ಹೊಡೆದರೆ, ನಂತರ ಲಾಸ್ಟಲ್ಲಿ ಆ್ಯಡಮ್ ಗಿಲ್ಕ್ರಿಸ್ಟ್ ODI ರೀತಿಯಲ್ಲಿ 100 ಹೊಡೆದ್ರು ಅಂತಲೇ ಹೇಳ್ಬೋದು. 112 ಬಾಲ್ನಲ್ಲೇ 122 ರನ್ ಗಳಿಸ್ತಾರೆ. ಸೊ ಇವರಿಬ್ಬರ 100 ನೆರವಿನಿಂದ 349 ರನ್ ಮಾಡೋ ಮುಖಾಂತರ ಒಳ್ಳೆ ಲೀಡನ್ನು ಕೂಡ ಮಾಡ್ತಾರೆ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ. ಸೊ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ಇವರ ಲೀಡನ್ನು ದಾಟಿ ಮತ್ತೆ ಲೀಡ್ ಮಾಡಬೇಕಿತ್ತು. ಸೊ ಮತ್ತೆ ಟಫ್ ಆಯಿತು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಸೊ ಮತ್ತೊಮ್ಮೆ ಸಚಿನ್ ತೆಂಡೂಲ್ಕರ್ 65 ರನ್ ನೋಡಿದ್ರೆ ಉಳಿದ ಯಾರೂ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸಸ್ಗಳನ್ನು ಕೊಟ್ಟಿಲ್ಲ. ಸೊ ಇದರೊಂದಿಗೆ ಭಾರತ 219ಕ್ಕೆ ಆಲ್ಔಟ್ ಆಗಿಬಿಡ್ತು. ಸೊ ಕೇವಲ 47 ರನ್ಗಳ ಟಾರ್ಗೆಟನ್ನು ಕೊಟ್ಟಿದ್ದರು ಆಸ್ಟ್ರೇಲಿಯಾ ತಂಡಕ್ಕೆ. ಅದನ್ನು 10 ವಿಕೆಟ್ಗಳಿಂದ ಜಯವನ್ನು ಸಾಧಿಸ್ತಾರೆ ಆಸ್ಟ್ರೇಲಿಯಾ ತಂಡ. ಸೊ ಮೊದಲ ಪಂದ್ಯದಲ್ಲೇ ಹೀಗಾಯಿತು ಭಾರತ ತಂಡಕ್ಕೆ. ಸೊ ಕಂಫರ್ಟೇಬಲ್ ವಿಕ್ಟರಿಯನ್ನು ಪಡಿತಾರೆ ಆಸ್ಟ್ರೇಲಿಯಾ ತಂಡ ಮೊದಲನೇ ಪಂದ್ಯದಲ್ಲೇ. ಸೊ 17ನೇ ಕನ್ಸರ್ಕ್ಯೂಟಿವ್ ವಿಕ್ಟರಿ ಆಯಿತು ಇದು ಆಸ್ಟ್ರೇಲಿಯಾ ತಂಡಕ್ಕೆ. ಸೊ ಇದರ ನಂತರ ಭಾರತ ಹಲವಾರು ಕ್ರಿಟಿಸಿಸಮನ್ನು ಎದುರಿಸ್ತು. ಎಲ್ಲ ಮೊದಲ ಹೇಳ್ದಾಗೇ ಆಗ್ತಾಯಿದೆ. ಸೊ ಭಾರತ ಈ ಸೀರೀಸ್ನಲ್ಲಿ ಒಂದು ಮ್ಯಾಚ್ ವಿನ್ ಆಗಲ್ಲ, ಹಾಗೆಯೇ ಕ್ಲೀನ್ ಸ್ವೀಪ್ ಆಗ್ತಾರೆ ಅಂತ ಹಲವಾರು ಕ್ರಿಟಿಸಿಸಮನ್ನು ಎದುರಿಸ್ತು. ಫ್ಯಾನ್ಸ್ಗಳು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಫಾರ್ಮರ್ ಪ್ಲೇಯರ್ಸ್ ಕೂಡ ಹೊರ ಹಾಕಿದ್ರು. ಹಾಗೆಯೇ ಮೀಡಿಯಾ ಕೂಡ ಭಾರತದಾಗೇನಷ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಎಲ್ಲ ಇದರ ನಡುವೆ ಗಂಗೂಲಿ ಅಂಡರ್ ಪ್ರೆಷರ್ಗೆ ಒಳಗಾದರು ಅಂತಲೇ ಹೇಳ್ಬೋದು. ಹೊಸದಾಗಿ ಕೂಡ ಕ್ಯಾಪ್ಟನ್ ಆಗಿದ್ದರು. ಸೊ ಒಂದೆರಡು ಸ್ಟ್ರಾಟಜಿಕ್ ಮೂವ್ಗಳನ್ನು ಮಾಡಬೇಕಾಯಿತು. ಸೊ ಹರ್ಭಜನ್ ಸಿಂಗ್ ಡ್ರಾಪ್ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಬಂತು. ಯಾಕಂದರೆ ಮೊದಲ ಟೆಸ್ಟ್ನಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ಸೊ ಆ ಥರ ಮಾಡಲಿಲ್ಲ. ಆದರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ಆಮೇಲೆ ಕೋಲ್ಕತ್ತಾ ಮ್ಯಾಚ್ನಲ್ಲಾಗಿದೆ ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ಒಂದು ಬೆಸ್ಟ್ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಎಲ್ಲರಿಂದ. ಸೊ ಪ್ರೆಷರ್ನಲ್ಲಿದ್ದಾಗ ಬಂದಂತಹ ಈ ಮ್ಯಾಚ್ ವಿನ್ ಏನಿದೆ ಈಗೂ ಕೂಡ ಅದನ್ನು ಜ್ಞಾಪಕಕ್ಕೆ ಇಟ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಹೋಗೋಣ ಎರಡನೇ ಟೆಸ್ಟ್ ಪಂದ್ಯಕ್ಕೆ, ಕೋಲ್ಕತ್ತಾದಲ್ಲಿ ನಡೆಯುವ ಪಂದ್ಯ. ಸೊ ಸ್ವಲ್ಪ ಸಮಯದಲ್ಲೇ ಎಲ್ರಿಗೂ ಗೊತ್ತಾಗುತ್ತೆ ಈ ಟೆಸ್ಟ್ ಪಂದ್ಯ ಯಾವುದು ಅಂತ. ಯಾಕಂದರೆ
ಇದು ಆಲ್ರೆಡಿ ಇದು ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೆ ರಾಹುಲ್ ದ್ರಾವಿಡ್ ಮತ್ತು VVS ಲಕ್ಷ್ಮಣ್ ಅವರ ಹೀರೋಯಿಕ್ಸ್ ಇರೋ ಟೆಸ್ಟ್ ಪಂದ್ಯ ಇದು. ಸೊ ಇನ್ನೂ ಕೂಡ ಈ ಪಂದ್ಯವನ್ನು ಖಂಡಿತವಾಗ್ಲೂ ನೆನೆಸ್ಕೊಳ್ತಾರೆ. ಆ ಹೆಸರು ಹೇಳಿದ ತಕ್ಷಣ ಕೂಡ ನಿಮಗೆ ಗೊತ್ತಾಗಿರುತ್ತೆ. ಸೊ ಮೊದಲ ಮ್ಯಾಚ್ ಬಳಿಕ ಯಾರಿಗೂ ಕೂಡ ಹೋಪ್ಸ್ ಇರೋದಿಲ್ಲ. ಸೊ ಆಸ್ಟ್ರೇಲಿಯಾ ಬೇರೆ ಆ ಥರ ಸ್ಟ್ರೀಕ್ಸನ್ನು ಮೇಂಟೈನ್ ಮಾಡಿತ್ತು ಕನ್ಸೆಕ್ಯೂಟಿವ್ ಆಗಿ, ಹಾಗೆಯೇ ಆ ತಂಡ ಕೂಡ ಅದೇ ರೀತಿಯಾಗಿತ್ತು, ಎಲ್ಲ ಗ್ಯಾಂಗ್ಸ್ಟರ್ಸ್ಗಳಿಂದ ತುಂಬಿತ್ತು ಅಂತಲೇ ಹೇಳ್ಬೋದು. ಸೊ ಎರಡನೇ ಟೆಸ್ಟ್ ಕಡೆ ಹೋಗೋಣ. ಕೋಲ್ಕತ್ತಾದಲ್ಲಿ ಈ ಪಂದ್ಯ ನಡೀತು. ಸೊ ಆಸ್ಟ್ರೇಲಿಯಾ ಮತ್ತೊಮ್ಮೆ ಬ್ಯಾಟಿಂಗ್ ತಗೊಳ್ತು. ಸ್ಟೀವ್ ವಾಗ್ ಅತ್ಯುತ್ತಮ ಬ್ಯಾಟಿಂಗ್ ಆಗಿದ್ರು. ಭಾರತದಿಂದ ಕಳಪೆ ಫೀಲ್ಡಿಂಗ್ ಮತ್ತು ಡ್ರಾಪ್ ಕ್ಯಾಚಸ್ಗಳು ಆಯಿತು. ಸೊ ಇದರ ಎಲ್ಲರ ನೆರವಿನಿಂದ 445 ರನ್ ಹೊಡಿತಾರೆ. ಇದು ಕೂಡ ಹ್ಯೂಜ್ ಟೋಟಲ್ ಅಂತಲೇ ಹೇಳ್ಬೋದು ಭಾರತದಂತಹ ಸ್ಪಿನ್ ಟ್ರ್ಯಾಕ್ನಲ್ಲಿ. ಸೊ ಬೌಲಿಂಗ್ ಪಾಸಿಟಿವ್ಸ್ ಅಂದರೆ ಹರ್ಭಜನ್ ಸಿಂಗ್ 7 ವಿಕೆಟನ್ನು ಪಡೆದರು. ಏಕಾಂಗಿಯಾಗಿ ಹೋರಾಟ ಕೊಟ್ಟರು, ಮತ್ತು ಯಾರು ಅವ್ರಿಗೆ ಸಾಥ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಸೊ ಮತ್ತೊಮ್ಮೆ ಭಾರತದ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು. ಮತ್ತೊಮ್ಮೆ ಭಾರತ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 171 ರನ್ಗೆ ಮತ್ತೊಮ್ಮೆ ಭಾರತ ಆಲ್ಔಟ್ ಆಗಿ ಫಾಲೋ ಆನ್ ಭೀತಿಗೂ ಕೂಡ ಎದುರಾಯಿತು. ಆಸ್ಟ್ರೇಲಿಯಾದವರು ಇದರೊಂದಿಗೆ ಮತ್ತೊಮ್ಮೆ ಫಾಲೋ ಆನನ್ನು ಎನ್ಫೋರ್ಸ್ ಮಾಡ್ತಾರೆ ಭಾರತದ ತಂಡಕ್ಕೆ. ಸೊ ಹೇಗಿದೆ ಪ್ರೆಷರು, ಮತ್ತೆ ಬ್ಯಾಟಿಂಗ್ ಬರಬೇಕು, ಯಾವುದು ಕೂಡ ಅಂದ ಹಾಗೆ ಆಗ್ತಾ ಇಲ್ಲ. ಇಂಡಿಯಾ ಇನ್ನಿಂಗ್ಸ್ ಸೋಲುತ್ತೇನೋ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಆಮೇಲೆ ಆಗಿದ್ದೇ ಚಮತ್ಕಾರ ಅಂತಲೇ ಹೇಳ್ಬೋದು. ಭಾರತ 232ಕ್ಕೆ 4 ವಿಕೆಟ್ ಕಳೆದುಕೊಂಡಿತ್ತು. ಸೊ ಇನ್ನೇನು ಲೀಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎಲ್ಲ ಔಟ್ ಆಗಿದ್ರು. ಸೊ ಅದಾದ ಮೇಲೆ ಬಂದಿದ್ದೇನೆ ಮ್ಯಾಜಿಕಲ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಲಕ್ಷ್ಮಣ್ ಹಾಗೂ ರಾಹುಲ್ ದ್ರಾವಿಡ್ ಅವರ ನಡುವಿನ ಬಂದ ಪಾರ್ಟ್ನರ್ಶಿಪ್ಪನ್ನು ಇವಾಗಲೂ ಕೂಡ ಜನ ನೆನಪಿಟ್ಕೊಳ್ತಾರೆ. ಸೊ ಮ್ಯಾಜಿಕಲ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಇದನ್ನು 376 ರನ್ಗಳ ಮಿರಾಕಲ್ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ. 4ನೇ ದಿನ ಇವರಿಬ್ಬರೇ ಆಡ್ತಾರೆ, 1 ವಿಕೆಟ್ ಕಳೆದುಕೊಳ್ಳದೇನೆ. ಸೊ ಆಸ್ಟ್ರೇಲಿಯಾದ ಬಲಿಷ್ಠ ಬೌಲರ್ಸ್ಗಳು ಕೂಡ ಕ್ಲೂಲೆಸ್ ಆಗಿ ಮಂಡಿಯೂರ್ತಾರೆ ಇವರ ಎದುರು. ಸೊ 4ನೇ ದಿನ ಇಂಡಿಯಾದ ಪಿಚ್ನಲ್ಲಿ ಇವರಿಬ್ಬರೇ ಆಡಿದ್ದಾರೆ ಅಂದರೆ ನೋಡಿ, ಆಗ ಬಾಲಿಂಗ್ ಕೂಡ ಹೇಗಿತ್ತು ಆಸ್ಟ್ರೇಲಿಯಾ ತಂಡದ್ದು, ಅದಕ್ಕೆ ಹೇಳೋದು. ಇವಾಗಲೂ ಕೂಡ ಇದನ್ನು ಜ್ಞಾಪಿಸ್ಕೊಳ್ಳೋದು. VVS ಲಕ್ಷ್ಮಣ್ ಭರ್ಜರಿ 281 ರನ್ ಹೊಡೆದ್ರೆ, ದ್ರಾವಿಡ್ 180 ರನ್ ಹೊಡಿತಾರೆ. ಇಬ್ಬರು ಇರೋ ಆ ಪಿಕ್ ಏನಿದೆ ಅದು ಈಗೂ ಕೂಡ ನೆನಪು ಮಾಡ್ಕೊಳ್ತಾರೆ ಜನ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಒಂದು ಗ್ಯಾಂಗ್ ಸ್ಟಾರ್ ಪಿಕ್ಚರ್ ಅಂತಲೇ ಹೇಳ್ಬೋದು. ಭಾರತ 657 ರನ್ಗೆ ಡಿಕ್ಲೇರ್ ಕೊಡ್ತಾರೆ. 384 ರನ್ಗಳ ಭರ್ಜರಿ ಟಾರ್ಗೆಟನ್ನು ಕೊಡ್ತಾರೆ. ಸೊ ಬಾಲಿಂಗ್ ಅಂತೂ ಚಿಂದಿ ಚಿತ್ರಾನ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಹರ್ಭಜನ್ ಸಿಂಗ್ ಮ್ಯಾಜಿಕ್ ನಡೀತು. ಮತ್ತೊಮ್ಮೆ ತೆಂಡೂಲ್ಕರ್ ಕೂಡ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. ಸೊ ಇದರೊಂದಿಗೆ 212ಕ್ಕೆ ಆಲ್ಔಟ್ ಮಾಡಿ 171 ರನ್ಗಳ ಜಯವನ್ನು ಸಾಧಿಸ್ತಾರೆ. ಸೊ ಇದಕ್ಕೆ ಅಲ್ವಾ ಹೇಳೋದು ಅಸ್ಲಿ ಕಮ್ ಬ್ಯಾಕ್ ಅಂತ. ಇದೇ ಟೆಸ್ಟ್ ಕ್ರಿಕೆಟ್ ಅಂತಲೇ ಹೇಳ್ಬೋದು. ಯಾರು ಅಂದ್ಕೊಳ್ಳೋದಿದ್ದ ಹಾಗೇನೆ ಕಮ್ ಬ್ಯಾಕ್ ಆಗುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲೇ. ಸೊ ಅದೇ ರೀತಿ ಇವಾಗ ಆಯಿತು. ಅದಕ್ಕೆ ಈ ಮ್ಯಾಚ್ನಲ್ಲಿ ಎಲ್ಲಾನು ಇತ್ತು. ಅಬ್ಸಲ್ಯೂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಈ ಟೆಸ್ಟ್ ಸೀರೀಸ್ ಕೂಡ ಇದನ್ನೇ ಅಂತಲೇ ಹೇಳ್ಬೋದು. ಈ ಒಂದೇ ಮ್ಯಾಚ್ನಿಂದ ಗಂಗೂಲಿಯ ಅಗ್ರೆಸಿವ್ ಏರಾ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಹರ್ಭಜನ್ ಸಿಂಗನ್ನು ಹೀರೋ ಸೂಪರ್ ಸ್ಟಾರ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಒಂದೇ ಮ್ಯಾಚ್ ಎಲ್ಲ ಟರ್ನಿಂಗ್ ಪಾಯಿಂಟ್ ಆಯಿತು. ಇನ್ನೂ ಕೂಡ ಕತೆ ಮುಗ್ದಿಲ್ಲ. 3ನೇ ಟೆಸ್ಟ್ ಮ್ಯಾಚ್ ಆಡೋದಕ್ಕಿದೆ. ಅದು ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಚೆನ್ನೈನಲ್ಲಿ ನಡೀತಾ ಇತ್ತು ಆ ಪಂದ್ಯ. ಸೀರೀಸ್ 1-1 ಆಗಿದೆ. ಇಂಡಿಯಾದ ಕಾನ್ಫಿಡೆನ್ಸ್ ಕೂಡ ಹೈ ಆಗಿದೆ. ಯಾಕಂದರೆ ಆಸ್ಟ್ರೇಲಿಯಾದಂಥ ತಂಡವನ್ನು ಫಾಲೋ ಆನ್ ಎನ್ಫೋರ್ಸ್ ಮಾಡಿದ್ರು ಕೂಡ ವಿನ್ ಆಗಿ ಬಂದಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದರು. ಸೊ ಮತ್ತೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾರೆ 3ನೇ ಟೆಸ್ಟ್ ಪಂದ್ಯದಲ್ಲಿ. 203 ರನ್ನನ್ನು ಹೊಡಿತಾರೆ. ಮತ್ತೊಮ್ಮೆ ಹರ್ಭಜನ್ ಸಿಂಗ್ ಲೋನ್ ವಾರಿಯರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ 7 ವಿಕೆಟನ್ನು ಈ ಪಂದ್ಯದಲ್ಲಿ ಪಡೆದರೆ 391 ಚೆನ್ನೈ ಪಿಚ್ನಲ್ಲಿ ಹೊಡಿತಾರೆ ಆಸ್ಟ್ರೇಲಿಯಾ. ಇದು ಕೂಡ ಜಾಸ್ತಿ ಮೊತ್ತ ಆಯಿತು ಅಂತಲೇ ಹೇಳ್ಬೋದು ಚೆನ್ನೈನಂತಹ ಪಿಚ್ನಲ್ಲಿ. ಇಂಡಿಯಾದಿಂದನೂ ಕೂಡ ಸಖತ್ತಾಗಿರೋ ಫೈಟ್ ಬ್ಯಾಕ್ ಬರುತ್ತೆ. ಸಚಿನ್ ತೆಂಡೂಲ್ಕರ್ ಅವರು 126 ರನ್ ಹೊಡಿತಾರೆ. ದ್ರಾವಿಡ್ ಹಾಗೆಯೇ ಗಂಗೂಲಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನನ್ನು ಕೊಡ್ತಾರೆ. ಸೊ ಇದರೊಂದಿಗೆ ಭಾರತ ಕೂಡ 501 ರನ್ಸ್ ಹೊಡಿತಾರೆ. ಸೊ ಇದರೊಂದಿಗೆ 110 ರನ್ಸ್ ಲೀಡನ್ನು ಕೂಡ ಪಡಿತಾರೆ. ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ಬರ್ತಾರೆ ಆಸ್ಟ್ರೇಲಿಯಾ. ಸೆಕೆಂಡ್ ಇನ್ನಿಂಗ್ಸ್ ಬಂದ ಆಸ್ಟ್ರೇಲಿಯಾ ಲಿಟ್ರಲಿ ಕಾಲ್ಯಾಪ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹರ್ಭಜನ್ ಸಿಂಗ್ ಅನ್ಸ್ಟಾಪೇಬಲ್ ಈ ಸೀರೀಸ್ನಲ್ಲಿ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ 8 ವಿಕೆಟನ್ನು ಪಡಿತಾರೆ. 15 ವಿಕೆಟನ್ನು ಈ ಮ್ಯಾಚ್ನಲ್ಲಿ ಪಡಿತಾರೆ. ಇದರೊಂದಿಗೆ 264 ರನ್ಸ್ಗೆ ಆಲ್ಔಟ್ ಆಗಿಬಿಡ್ತಾರೆ ಆಸ್ಟ್ರೇಲಿಯಾ. ಕೇವಲ 155 ರನ್ಗಳ ಟಾರ್ಗೆಟನ್ನು ಕೊಡ್ತಾರೆ. ಸೊ 155 ಟಾರ್ಗೆಟನ್ನು ಭಾರತ ಈಸಿಯಾಗಿ ಚೇಸ್ ಮಾಡ್ತಾರೆ ಅನ್ನುವಷ್ಟರಲ್ಲಿ 6ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ಸೊ ಆಸ್ಟ್ರೇಲಿಯಾದ ಬಲಿಷ್ಠ ಬಾಲಿಂಗ್ ಮತ್ತೊಮ್ಮೆ ಸಾಬೀತುಪಡಿಸ್ಕೊಳ್ತಾರ ಅನ್ನೋ ರೇಂಜ್ಗೆ ಬಾಲಿಂಗ್ ಮಾಡ್ತಾರೆ. ಮಿಡಲ್ ಆರ್ಡರ್ನಲ್ಲೂ ಕೂಡ ಯಾರು ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ. ಸೊ ಕೊನೆಯಲ್ಲಿ ಯಾರು ನರ್ವ್ಸನ್ನು ಹೋಲ್ಡ್ ಮಾಡಿದ್ದು ಅಂದರೆ ಮತ್ತೊಮ್ಮೆ ಹರ್ಭಜನ್ ಸಿಂಗ್ ಬ್ಯಾಟಿಂಗ್ನಲ್ಲಿ ಬಂದರೆ ಕೊನೆಯಲ್ಲಿ ಮ್ಯಾಚ್ ಅಂತೂ ಇಂತೂ 2 ವಿಕೆಟ್ನಿಂದ ಭಾರತ ಜಯವನ್ನು ಸಾಧಿಸ್ತಾರೆ. ಇದನ್ನು ಕೂಡ ಟಫ್ ಮಾಡಿದ್ರು ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು. ಸೊ ಹಿಸ್ಟಾರಿಕ್ ಆಗಿ 2-1 ಸೀರೀಸನ್ನು ವಿನ್ ಆಗ್ತಾರೆ. ಹರ್ಭಜನ್ ಸಿಂಗ್ 32 ವಿಕೆಟ್ ತೆಗೆದುಕೊಳ್ಳುವುದರೊಂದಿಗೆ ಮ್ಯಾನ್ ಆಫ್ ದ ಸೀರೀಸನ್ನು ಆಗ್ತಾರೆ. ಸೊ ಇದಕ್ಕೆ ಅಲ್ವಾ ಟೆಸ್ಟ್ ಕ್ರಿಕೆಟನ್ನು ಗ್ರೇಟ್ ಅಂತ ಹೇಳೋದು.
ಸೊ ಇದು ಟೆಸ್ಟ್ ಕ್ರಿಕೆಟ್ನ ಗ್ರೇಟೆಸ್ಟ್ ಸ್ಟೋರಿ, ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋದು ಖಂಡಿತವಾಗ್ಲೂ. ಕೊನೆಯದಾಗಿ ಹೇಳಬೇಕು ಅಂದರೆ ಈ ಟೆಸ್ಟ್ ಸರಣಿ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಚಿರಕಾಲ ಉಳಿಯುತ್ತೆ. ಬಿಕಾಸ್ ದಿಸ್ ಈಸ್ ನಾಟ್ ಜಸ್ಟ್ ಅ ಕ್ರಿಕೆಟ್, ದಿಸ್ ಈಸ್ ಸಿನಿಮಾ. ಥ್ಯಾಂಕ್ ಯು. ಇದೇ ಥರ ಮತ್ತು ಸೀರೀಸ್ ಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ ಮ್ಯಾಚ್ ತೊಗೋಬೋದು, ಇಲ್ಲಾಂದರೆ ನಾನೇ ತೊಗೊಳ್ತೀನಿ. ಸೊ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.